ವಾಟ್ಸ್ಆಪ್ ಸ್ಟೂಡೆಂಟ್ಸ್ SSLC ಪರೀಕ್ಷೆಗೆ ಮತ್ತೊಮ್ಮೆ ಸ್ವಾಗತ. ನಾನು ನಿಮ್ಮ ಥಾಮ್ಸನ್ ಸರ್, ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲಿಷ್ ಸ್ಟೂಡೆಂಟ್. ಸೊ ಈ ಒಂದು ಕ್ಲಾಸಲ್ಲಿ ನಾನು ನಿಮಗೋಸ್ಕರ ಈ ಹೀರೋ ಎಂಬ ಪ್ರೋಸ್ನ ಬರೀ 5 ಮಿನಿಟ್ಸ್ ಒಳಗಡೆ ನಿಮಗೆ ಈ ಒಂದು ಪೂರ್ತಿ ಸಮರಿನ ಕೊಡಕ್ಕಿದ್ದೀನಿ. ಸೊ ಬನ್ನಿ, ಸಮಯ ವ್ಯರ್ಥ ಮಾಡದೆ ಈ ಒಂದು ಕ್ಲಾಸನ್ನು ನಾವು ಶುರು ಮಾಡೋಣ. ಓಕೆ, ಸೊ ಸ್ಟೂಡೆಂಟ್ಸ್, ಈ ಒಂದು ಸ್ವಾಮಿ ಬಗ್ಗೆ ಓದ್ಕೋಬೇಕಾದ್ರೆ ಫಸ್ಟ್ ಒಂದು ಕ್ಯಾರೆಕ್ಟರ್ಸು ನಾವು ಚೆನ್ನಾಗಿ ಓದ್ಕೋಬೇಕು. ಓಕೆ, ಸೊ ಏನೆಲ್ಲ ಕ್ಯಾರೆಕ್ಟರ್ಸ್ ಬರ್ತಾರೆ ಈ ಒಂದು ಪ್ರೋಸ್ ಅಂತ ನೋಡಬೇಕಾದ್ರೆ, ಒಂದು ಸ್ವಾಮಿ, ಇನ್ನೊಂದು ಅವರಪ್ಪ, ಮತ್ತೆ ಅವ್ರ ಅಜ್ಜಿ, ಮತ್ತೆ ಅವರಮ್ಮ. ಓಕೆ, ಸೊ ಇದನ್ನು ನಾವು ಓದ್ಕೊಂಡ್ರೆ ಸಾಕು. ಸೊ ಈ ಒಂದು ಕ್ಯಾರೆಕ್ಟರ್ಸ್ ನಮಗೆ ಸಾಕಾಗುತ್ತೆ. ಮತ್ತೆ ಜೊತೆಗೆ ಏನಂತ ಓದ್ಕೋಬೇಕು ನೀವು, ಸ್ವಾಮಿದು ನೇಚರ್ ಹೆಂಗಿತ್ತು, ಅವನೇನು ಅಭ್ಯಾಸ ಇತ್ತು ಅವನಿಗೆ, ಸೊ ಅದನ್ನು ನೀವು ಒಂಚೂರು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ರೆ ಕೂಡ ಈ ಒಂದು ಪ್ರೋಸ್ನ ನೀವು ಪೂರ್ತಿ ಈಸಿಯಾಗಿ ಕಂಪ್ಲೀಟ್ ಮಾಡ್ಬೋದು. ಸೊ ಈ ಒಂದು ಪ್ರೋಸ್ ಹೆಂಗೆ ಶುರು ಆಗುತ್ತೆ ಅಂತ ಕೇಳಬೇಕಾದ್ರೆ, ಇವ್ರ ಸ್ವಾಮಿ ಅವ್ರ ಅಪ್ಪ ಇದ್ದಾರೆ ಗೊತ್ತಾ. ಸೊ ಅವ್ರು ಬಂದು ಒಂದು ನ್ಯೂಸ್ ಪೇಪರ್ನ ಓದ್ತಾರೆ. ಆ ಒಂದು ನ್ಯೂಸ್ ಪೇಪರಲ್ಲಿ ಒಂದು ಸ್ಟೋರಿನ ಓದ್ತಾರೆ. ಓಕೆ, ಸೊ ಆ ಒಂದು ಸ್ಟೋರಿಯಲ್ಲಿ ಒಬ್ಬ ಚಿಕ್ಕ ಹುಡುಗ ಏನ ಮಾಡ್ತಾನೆ, ಅವನು ಬಂದು ಟೈಗರ್ ಜೊತೆ ಜಗಳ ಆಡಿ ಏನು ಮಾಡ್ತಾನೆ, ಸೊ ಅವ್ನು ಬಂದು ಒಂದು ಬ್ರೇವರಿನ ಪ್ರೂವ್ ಮಾಡ್ತಾನೆ. ಅದು ಬಂದು ನ್ಯೂಸ್ ಪೇಪರಲ್ಲಿ ಬಂದಿರುತ್ತೆ. ಸೊ ಇದನ್ನು ಓದುವ ಇವರು ಒಂದು ಸ್ವಾಮಿಯವ್ರ ಅಪ್ಪ ಇದ್ದಾರೆ ಗೊತ್ತಾ, ಅವ್ರಿಗೆ ಸ್ವಾಮಿ ಕೂಡ ಆ ರೀತಿ ಬ್ರೇವರಿ ಬರಬೇಕಂತ ಒಂದು ಟೆಸ್ಟ್ನ ಇಡ್ತಾರೆ. ಸೊ ಅದರ ಬಗ್ಗೆನೇ ಈ ಒಂದು ಪೂರ್ತಿ ಸ್ಟೋರಿ ಇದೆ. ಸೊ ಬನ್ನಿ ಏನೇನಿದೆ ಅಂತ ನಾವು ನೋಡೋಣ. ಓಕೆ, ಸೊ ಸ್ವಾಮಿ ಇಸ್ ಎ ಯಂಗ್ ಬಾಯ್ ಹೂಸ್ ಚಾಲೆಂಜ್ ಬೈ ಹಿಸ್ ಫಾದರ್ ಟು ಪ್ರೂವ್ ಹಿಸ್ ಬ್ರೇವರಿ ಬೈ ಸ್ಲೀಪಿಂಗ್ ಅಲೋನ್ ಇನ್ ಹಿಸ್ ಆಫೀಸ್ ರೂಮ್. ಓಕೆ, ಸೊ ಎಂತಹ ಚಾಲೆಂಜು. ಸೊ ಇವನು ಬಂದು ಸ್ವಾಮಿ ಒಬ್ಬನೇ ಮಲ್ಕೋಬೇಕು. ಸೊ ಈ ಒಂದು ಚಾಲೆಂಜ್ನ ಅವ್ನು ಗೆದ್ದಿದ್ರೆ ಅವ್ನಿಗೆ ಬ್ರೇವರಿ ಇದೆ ಅಂತ ಅಪ್ಪ ಶುರು ಮಾಡೋಕ್ಕೆ ಏನು ಮಾಡ್ತಾರೆ, ಟೆಸ್ಟ್ ಮಾಡೋಕ್ಕೆ ಶುರು ಮಾಡ್ತಾರೆ. ಸೊ ಏನಾಯಿತು, ಈ ಒಂದು ಸ್ವಾಮಿಗೆ ಏನು ಅಭ್ಯಾಸ ಆಯ್ತು ಅಂತ ಕೇಳಬೇಕಾದ್ರೆ, ಸ್ವಾಮಿ ಇಸ್ ಯೂಸ್ಡ್ ಅಂದರೆ ಅಭ್ಯಾಸ, ಯೂಸ್ ಟು ಸ್ಲೀಪಿಂಗ್ ನೆಕ್ಸ್ಟ್ ಟು ಇಸ್ ಗ್ರ್ಯಾಂಡ್ ಮದರ್ ಆ್ಯಂಡ್ ಇಸ್ ವೆರಿ ಅಫ್ರೇಡ್ ಆಫ್ ಡಾರ್ಕ್. ಸೊ ಅವನಿಗೆ ಕತ್ಲನ್ನ ನೋಡಬೇಕಾದ್ರೆ ತುಂಬ ಭಯ ಇತ್ತು. ಸೊ ಹಾಗಾಗಿ ಅವನೇನು ಮಾಡ್ತಿದ್ದ, ಅವ್ನ ಅಜ್ಜಿ ಜೊತೆಗೆ ಮಲ್ಕಿದ. ಸೊ ಈಗ ಈ ಒಂದು ಬ್ರೇವರಿನ ಪ್ರೂವ್ ಮಾಡೋಕ್ಕೆ ಅವನೇನು ಮಾಡಬೇಕಾಗಿತ್ತು, ಒಬ್ಬನೇ ಮಲ್ಕೋಬೇಕಾಗಿತ್ತು. ಸೊ ಮುಂದೆ ಹೋಗೋಣ. ಹಿ ಟ್ರೈಸ್ ಟು ಮೇಕ್ ಎಕ್ಸ್ಕ್ಯೂಸಸ್. ಸೊ ಅಪ್ಪ ಬಂದು ಆ ಚಾಲೆಂಜ್ ಕೊಡಬೇಕಾದ್ರೆ ಸೊ ಏನೇನು ಮಾಡ್ತಾನೆ, ಎಕ್ಸ್ಕ್ಯೂಸಸ್ನ ಕೊಡ್ತಾನೆ. ಎಕ್ಸ್ಕ್ಯೂಸಸ್ ಅಂದರೆ ರೀಸನ್ಸ್ ಕೊಡ್ತಾನೆ. ಸಚ್ ಆಸ್ ಸೇಯಿಂಗ್ ದಟ್ ದೇರ್ ಮೈಟ್ ಬಿ ಸ್ಕಾರ್ಪಿಯನ್ಸ್. ಸೊ ಬುಕ್ಸು ಶೆಲ್ಫ್, ಆಫೀಸ್ ರೂಮಲ್ಲಿ ಇರುವ ಬುಕ್ ಶೆಲ್ಫಲ್ಲಿ ಸ್ಕಾರ್ಪಿಯೋಸ್ ಇರುತ್ತೆ. ಓಕೆ, ಸೊ ಅದು ಇದು ಅಂತ ಎಕ್ಸ್ಕ್ಯೂಸ್ನ ಕೊಡ್ತಾನೆ. ಆದರೆ ಕೂಡ ಅವ್ರ ಅಪ್ಪ ಬಂದು ಏನು ಮಾಡ್ತಾರೆ, ಬಿಡೋದೇ ಇಲ್ಲ. ಅವನೇನು ಮಾಡ್ತಾರೆ, ಅವನ್ನ ಫೋರ್ಸ್ ಮಾಡಿ ಅವನ ಜೊತೆ ಏನು ಮಾಡ್ತಾರೆ, ಫೋರ್ಸ್ ಮಾಡಿ ಅವನ್ನ ಆಫೀಸ್ ರೂಮಲ್ಲಿ ಮಲಗಿಸ್ತಾರೆ. ಸೊ ನೆಕ್ಸ್ಟ್ ಏನಾಗುತ್ತೆ, ಸೊ ಈಗ ಒಬ್ಬನೇ ಮಲಗಿದ್ದಾನೆ ಆಫೀಸ್ ರೂಮಲ್ಲಿ. ಏನಾಗುತ್ತೆ ಅಂತ ನೋಡೋಣ. ಡ್ಯೂರಿಂಗ್ ದ ನೈಟ್, ಸೊ ಆ ನೈಟು ಸ್ವಾಮಿಗೆ ಏನಾಯಿತು, ಸ್ವಾಮಿ ಇಸ್ ಟೆರಿಫೈಡ್ ಬೈ ದ ಸೈಲೆನ್ಸ್ ಆ್ಯಂಡ್ ರಿಮೆಂಬರ್ ಸ್ಕೇರಿ ಸ್ಟೋರೀಸ್ ಅಬೌಟ್ ಗೋಸ್ಟ್ಸ್ ಆ್ಯಂಡ್ ಡೆವಿಲ್ಸ್. ಸೊ ಗೋಸ್ಟ್ಸ್ ಆ್ಯಂಡ್ ಡೆವಿಲ್ಸ್. ಓಕೆ, ಸೊ ಏನಂತ ಕೇಳಬೇಕಾದ್ರೆ, ಈ ಒಂದು ಸ್ವಾಮಿ ನೈಟ್ ಮಲಗಿರ್ಬೇಕಾದ್ರೆ ಸೊ ದೆವ್ವದ ಬಗ್ಗೆ ಏನು ಮಾಡ್ತಾನೆ, ಯೋಚನೆ ಮಾಡಿಕೊಂಡು ಹಂಗೆ ಭಯದಿಂದ ಏನು ಮಾಡ್ತಾನೆ, ಮಲ್ಕೊಂಡಿರ್ತಾನೆ. ಓಕೆ, ಸೊ ನೆಕ್ಸ್ಟ್ ಏನಾಗುತ್ತೆ ನೋಡೋಣ. He decides to sleep under the bench, feeling it is safer and more compact. ಸೊ ಏನಾಯಿತು, ಅವನು ಕೊನೆಗೆ ಏನು ಮಾಡ್ತಾನೆ, ಸೊ ಒಂದು ಬೆಂಚು ಒಳಗಡೆ ಹೋಗ್ಬಿಟ್ಟು ಒಳಗಡೆ ಅಲ್ಲ, ಬೆಂಚ್ ಕೆಳಗಡೆ ಮಲ್ಕೊಂಡ್ರೆ ಅವ್ನು ಸೇಫ್ ಆಗಿರ್ತಾನೆ ಅಂತ ಅವನು ಯೋಚನೆ ಮಾಡ್ಕೊಂಡು ಏನು ಮಾಡ್ತಾನೆ, ಬೆಂಚ್ ಕೆಳಗಡೆ ಮಲ್ಕೊಂಡ್ರೆ. ಸೊ ಅವನು ಮಲ್ಕೋಬೇಕಾದ್ರೆ ಅವನಿಗೆ ನೈಟ್ ಮೇರ್ಸ್ ಬರುತ್ತೆ. ನೈಟ್ ಮೇರ್ಸ್ ಅಂದರೆ ಏನು, ನೈಟ್ ಮೇರ್ಸ್ ಅಂದರೆ ಬ್ಯಾಡ್ ಡ್ರೀಮ್ಸ್. ಓಕೆ, ಸೊ ಬ್ಯಾಡ್ ಡ್ರೀಮ್ಸು, ಸೊ ಸ್ಕೇರಿ ಡ್ರೀಮ್ಸ್ ಎಲ್ಲ ಅವ್ನಿಗೆ ಬರೋಕ್ಕೆ ಶುರು ಆಗುತ್ತೆ. ಓಕೆ, ಅಬೌಟ್ ದ ಟೈಗರ್. ಸೊ ಟೈಗರ್ ಬಗ್ಗೆ ಅವ್ನಿಗೆ ಬಂದು ಏನಾಗುತ್ತೆ, ಒಂದು ಬ್ಯಾಡ್ ಡ್ರೀಮ್ಸ್ ಬರುತ್ತೆ. ಆ್ಯಂಡ್ ವೇಕ್ಸ್ ಅಪ್ ಟು ಸಿ ಅ ಮೂವಿಂಗ್ ಫಿಗರ್. ಸೊ ಅವ್ನು ಏನು ಮಾಡ್ತಾನೆ, ಸೊ ಡಾರ್ಕಲ್ಲಿ ಒಂದು ಮೂವಿಂಗ್ ಫಿಗರ್ನ ನೋಡ್ತಾನೆ. ಸೊ ಅವನೇನು ಅನ್ಕೊತಾನೆ, ಅದು ದೆವ್ವ ಅಂತ ಅನ್ಕೋಬಿಟ್ಟು ಅದನ್ನು ಗಟ್ಟಿಗೆ ಇಟ್ಕೊಂಡು ಏನು ಮಾಡಿಬಿಡ್ತಾನೆ, ಕಚ್ಬಿಡ್ತಾನೆ. ಥಿಂಕಿಂಗ್ ಇಟ್ ಈಸ್ ಅ ಡೆವಲ್ ಕಮಿಂಗ್ ಟು ಅಟ್ಯಾಕ್ ಹಿಮ್, ಹಿ ಬೈಟ್ಸ್ ಇಟ್ಸ್ ಆ್ಯಂಕಲ್ ಆಸ್ ಹಾರ್ಡ್ ಆಸ್ ಹಿ ಕ್ಯಾನ್. ಸೊ ಆ ರೀತಿ ಏನು ಮಾಡ್ತಾನೆ, ಆ ಒಂದು ಮೂವಿಂಗ್ ಫಿಗರ್ನ ಕಚ್ಬಿಡ್ತಾನೆ. ಆದರೆ ಆ ಮೂವಿಂಗ್ ಫಿಗರ್ ಯಾರು ನೋಡಿ, ದ ಡೆವಿಲ್ ಇಸ್ actually a notorious burglar and the noise brings Swami's father and others to the room to catch him. ಸೊ ಏನಾಗುತ್ತೆ, ಅವನು ದೆವ್ವ ಅಂತ ಅನ್ಕೋಬಿಟ್ಟು ಒಬ್ಬ ಕಲ್ಲನ್ನು, ತುಂಬ ನಟೋರಿಯಸ್ ಆಗಿರುವ ಒಂದು ಥೀಫ್ನ ಅವನು ಏನು ಮಾಡಿಬಿಡ್ತಾನೆ, ಇಟ್ಕೊಬಿಟ್ಟು ಕಚ್ಬಿಡ್ತಾನೆ. ಸೊ ಹಾಗಾಗಿ ಬೇರೆಯವ್ರು ಬಂದ್ಬಿಟ್ಟು ಏನು ಮಾಡ್ತಾರೆ, ಆ ಒಂದು ನಟೋರಿಯಸ್ ಬರ್ಗ್ಲರ್ನ ಇಟ್ಕೊಳ್ತಾರೆ. ಓಕೆ, ಸೊ ಬಿಕಾಸ್ ಆಫ್ ದಿಸ್ ಈಗ ಸ್ವಾಮಿ ಏನಾಗುತ್ತಾನೆ, ಬಿಕಾಸ್ ಆಫ್ ದಿಸ್ ಸ್ವಾಮಿ ಇಸ್ ಪ್ರೇಸ್ಡ್ ಆಸ್ ಎ ಹೀರೋ ಬೈ ಹಿಸ್ ಟೀಚರ್ಸ್, ಕ್ಲಾಸ್ಮೇಟ್ಸ್ ಆ್ಯಂಡ್ ದ ಪೊಲೀಸ್. ಓಕೆ, ಸೊ ಈಗ ಓವರ್ ನೈಟಲ್ಲಿ ಸ್ವಾಮಿ ಏನಾಗ್ಬಿಡ್ತಾನೆ, ಹೀರೋ ಆಗಿಬಿಡ್ತಾನೆ. ಯಾಕಂದರೆ ಅವ್ನು ದೆವ್ವ ಅವನ್ನ ಅಟ್ಯಾಕ್ ಮಾಡೋಕ್ಕೆ ಬರ್ತಿದೆ ಅಂತ ಅನ್ಕೋಬಿಟ್ಟು ಆ ಒಂದು ಮೂವಿಂಗ್ ಫಿಗರ್ನ ಇಟ್ಕೊಂಡು ಕಚ್ತಾನೆ. ಆದರೆ ಆ ಮೂವಿಂಗ್ ಫಿಗರ್ ಯಾರು, ಆ ಮೂವಿಂಗ್ ಫಿಗರ್ ಬಂದು ಒಂದು ಬರ್ಗ್ಲರು, ಒಂದು ನಟೋರಿಯಸ್ ಥೀಫು. ಸೊ ಈ ಒಂದು ಆ್ಯಕ್ಟಿಂದ ಅವನೇನು ಪ್ರೂವ್ ಮಾಡ್ತಾನೆ, ಬ್ರೇವರಿನ ಪ್ರೂವ್ ಮಾಡ್ತಾನೆ, ಜೊತೆಗೆ ಅವನು ಹೀರೋ ಕೂಡ ಆಗಿಬಿಡ್ತಾನೆ. ಸೊ ನೆಕ್ಸ್ಟ್ ನೋಡಿ, ಹೌಎವರ್ ಬೈ ದ ನೆಕ್ಸ್ಟ್ ನೈಟ್ ಸ್ವಾಮಿ ಗೋಸ್ ಬ್ಯಾಕ್ ಟು ಸ್ಲೀಪಿಂಗ್ ಬಿಸೈಡ್ಸ್ ಹಿಸ್ ಗ್ರ್ಯಾಂಡ್ ಮದರ್ ಆ್ಯಂಡ್ ಹಿಸ್ ಫಾದರ್ ಫೈನಲಿ ಗಿವ್ಸ್ ಅಪ್ ಆನ್ ಟ್ರೈಯಿಂಗ್ ಟು ಚೇಂಜ್ ಹಿಮ್. ಸೊ ಈ ರೀತಿ ಏನಾಗುತ್ತೆ, ಈ ಒಂದು ಸ್ಟೋರಿ ಎಂಡ್ ಆಗುತ್ತೆ. ಸೊ ಸ್ಟೂಡೆಂಟ್ಸ್, ಇಟ್ಸ್ ಅ ವೆರಿ ಸಿಂಪಲ್ ಆ್ಯಂಡ್ ಈಸಿ ಪ್ರೋಸ್ ಟು ಅಂಡರ್ಸ್ಟ್ಯಾಂಡ್. ಆದರೆ ಈ ಪ್ರೋಸಿಂದ ಸಮ್ಮರಿ ಕ್ವಶನ್ ಕೇಳ್ತಾರೆ 3 ಮಾರ್ಕ್ಸಿಗೆ. ಸೊ ಹಾಗಾಗಿ ಇದನ್ನು ಪೂರ್ತಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ, ಬರ್ತ್ಕೊಳ್ಳಿ. ಓಕೆ, ಸೊ ಎಸ್, ಇದನ್ನು ಸ್ಕ್ರೀನ್ಶಾಟ್ ಕೂಡ ಮಾಡ್ಕೋಬಹುದು. ಇಟ್ ಬಿಕಮ್ಸ್ ಮೋರ್ ಈಸಿಯರ್ ಟು ಯು. ಓಕೆ ಸ್ಟೂಡೆಂಟ್ಸ್, ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್. ಈ ರೀತಿ ಕ್ವಿಕ್ಕು ಸಮ್ಮರೀಸ್ ಬೇಕಂದರೆ, ಸೊ ನೆಕ್ಸ್ಟು ಯಾವ ಪ್ರೋಸ್ದು ಅಥವಾ ಯಾವುದು ಪೊಯಿಟ್ರಿದು ಸಮರಿ ಬೇಕಂತ ಕಾಮೆಂಟಲ್ಲಿ ಹಾಕಿರಿ. ಆ ರೀತಿ ಪ್ರೋಸ್ ಅಥವಾ ಪೊಯಿಟ್ರಿನ ನಿಮಗೋಸ್ಕರ ತೊಗೊಬರ್ತೀವಿ. ಸಿ ಯು ಆಲ್ ನೆಕ್ಸ್ಟ್ ಟೈಮ್. ಬಾಯ್.